ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ತಾಯಿಯವರ ವಾಯ್ಸ್ ಸರಿ ಇಲ್ಲ, ಗಂಟ್ಲು ಸರಿ ಇಲ್ಲ, ಹಾಗಾಗಿ ಇವತ್ತಿನ ವಾಯ್ಸ್ ಓವರೆಲ್ಲ ನಂದಾಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ದಿನ ನಮ್ಮ ನಾರಾಯಣಿ ಕಿಚನ್ನಲ್ಲಿ ನಾವು ವೈಟ್ ಕಾಜು ಅವರೆಕಾಳು ಪಲಾವನ್ನ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಒಂದು ಪಾತ್ರೆ ತಗೊಳ್ಳಿ. ಆ್ಯಸ್ ಯೂಶುವಲ್ ಕುಕ್ಕರು. ನಾವು ಬಳಸುವಂಥ ಎಲ್ಲ ಪದಾರ್ಥಗಳನ್ನು ತೊಳೆದು ಪಾತ್ರೆ ಹಾಗೂ ನಮ್ಮ ಕೈಗಳನ್ನು ತೊಳೆದು ಬಳಸ್ತಾ ಇದ್ದೀವಿ, ಪ್ರತಿ ಸಲ ಹೇಳಲ್ಲ. ಮತ್ತು ಉಪ್ಪು ಹಾಗೂ ಖಾರ ರುಚಿಗೆ ತಕ್ಕಷ್ಟು ನೀವೇ ಹಾಕ್ಕೊಳ್ಳಿ. ಸೊ ಈಗ ಸ್ಟವನ್ನು ಹಚ್ಕೊಳ್ಳೋಣ. ಪಾತ್ರೆ ಬಿಸಿಯಾಗಲಿ. ಈ ಗ್ಯಾಪಲ್ಲಿ ಸೂರ್ಯನಾರಾಯಣ್ ಸರ್ ಅವ್ರಿಗೆ ಒಂದು ಬಿಗ್ ಶೌಟೌಟ್. ಲಾಸ್ಟ್ ಟೈಮ್ ಅವರು ಏನು ಕ್ವಾಂಟಿಟಿ ಯೂಸ್ ಮಾಡ್ತಿದ್ದೀರಾ, ಅಂದರೆ ಎಷ್ಟು ಜನಕ್ಕೆ ಬೇಕಿರೋಷ್ಟು ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಹೇಳಿದರು. ಸೂರ್ಯನಾರಾಯಣ್ ಸರ್, ಥ್ಯಾಂಕ್ ಯು ಫಾರ್ ದ ಫೀಡ್ಬ್ಯಾಕ್. ನಾವು ಖಂಡಿತ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಅಳವಡಿಸ್ಕೋತೀವಿ. ಇದೇ ರೀತಿ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ಸ್ ಇದ್ದರೂ ಮುಕ್ತವಾಗಿ ಹಂಚ್ಕೊಳ್ಳಿ, ಏನೂ ಇದಿಲ್ಲ. ದಯವಿಟ್ಟು ನೀವು ಕಮೆಂಟ್ ಮಾಡಿದ್ರೇ ನಮಗೂ ಗೊತ್ತಾಗೋದು. ಸೊ ಸ್ಟಾರ್ಟ್ ಮಾಡೋಣ. ತುಪ್ಪ, ಮೂರರಿಂದ 4 ಸ್ಪೂನ್ವರೆಗೂ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ 4 ಸ್ಪೂನ್ವರೆಗೂ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಲಿ. ಈಗ ನಾವು ತೋರಿಸ್ತಾ ಇರೋ ಕ್ವಾಂಟಿಟಿ ಬಂದು ಅರ್ಧ kg ಅಕ್ಕಿ. ಅರ್ಧ kg ಅಕ್ಕಿಗೆ ಮಿನಿಮಮ್ ಅಂದರೂ 3ರಿಂದ 4 ಜನ ಪೀಸ್ಫುಲ್ಲಾಗಿ ಊಟ ಮಾಡ್ಬೋದು. ಸೊ ಈ ವಿಡಿಯೋಲಿ ಬರೋ ಎಲ್ಲ ಪದಾರ್ಥಗಳು ಅರ್ಧ kg ಅಕ್ಕಿಗೆ ಬೇಕಾಗಿರೋ ಅಷ್ಟು. ಫಸ್ಟ್ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಮೀಡಿಯಮ್ ಸೈಜ್ ಈರುಳ್ಳಿ ಒಂದು 3. ಈಗ ಈರುಳ್ಳಿ ಬೇಯ್ತಾ ಇರಲಿ. ಈ ಗ್ಯಾಪಲ್ಲಿ ನಾವು ಒಂದು 20ರಿಂದ 30 ಹಸುಳಷ್ಟು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಬೇಕು. ಒಂದು ಸ್ಪೂನ್ ಲೆಕ್ಕದಲ್ಲಿ ತೊಗೊಂಡ್ರೆ ಒಂದು 1.5-2 ಸ್ಪೂನ್ವರೆಗೂ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಮಾಡಿ ರೆಡಿ ಇಟ್ಟಿದ್ದೀವಿ, ನಿಮಗೆ ತೋರಿಸ್ತೀವಿ. ಈರುಳ್ಳಿ ಏನು ಪೂರ್ತಿ ಬ್ರೌನ್ ಆಗೋದು ಬೇಕಿಲ್ಲ, ಈ ಥರ ಒಂದು ಗ್ಲಾಸಿ ಟೆಕ್ಸ್ಚರ್ ಬಂದರೆ ಸಾಕು. ಫಸ್ಟು ಈಗ ಸ್ಪೈಸಸ್ ಹಾಕ್ಕೊಳ್ಳೋಣ. ಶಾಜೀರಾ 1 ಸ್ಪೂನಷ್ಟು ಶಾಜೀರಾ, ಆಮೇಲೆ ಬಿರಿಯಾನಿ ಎಲೆ, ಲವಂಗ 4, ಚಕ್ಕೆ 1 ಇಂಚಷ್ಟು ಚಕ್ಕೆ, ಸ್ಟಾರ್ ಅನಾನಸ್ 1, ದೊಡ್ಡ ಏಲಕ್ಕಿ 1, ಏಲಕ್ಕಿ 3ರಿಂದ 4 ಏಲಕ್ಕಿ, ಮೆಣಸು, ಕಾಳು ಮೆಣಸು ಒಂದು 5ರಿಂದ 6, ಜೀರಾ 1 ಸ್ಪೂನಷ್ಟು, ಕಲ್ಲುವ, ಮರಾಠಿ ಮೊಗ್ಗು 1, ಜಾಪತ್ರೆ 1. ಈಗ ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಡಿಶ್ಶಿನ ಹೀರೋ ಕಾಸ್ಟ್ಲಿ ಐಟಮ್ ಬಂದವರೆ ಗೋಡಂಬಿ. ನಿಮಗೆ ಬೇಕಾದಷ್ಟು ಹಾಕ್ಬೋದು, ನಾವು ಒಂದು ಕೈ ಹಿಡಿಯಷ್ಟು ಹಾಕ್ತಾಯಿದ್ದೀವಿ. ಅರ್ಧ kg ಅಕ್ಕಿಗೆ ಖಾರ ಇರುವಂಥ ಮೆಣಸಿನ್ಕಾಯಿ ಒಂದು 10ರಿಂದ 12 ಸ್ಲಿಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳೋಣ. ಎರಡು ಸ್ಪೂನಷ್ಟು ಕಸ್ತೂರಿ ಮೇಥಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಆದಮೇಲೆ ಶುಂಠಿ ಹಾಕಬೇಕು. ಶುಂಠಿನ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಮಾತ್ರ ಹಾಕಬೇಡಿ, ಯಾಕಂದರೆ ನೀವು ಪೇಸ್ಟ್ ಹಾಕಿದಾಗ ಪಲಾವು ವೈಟ್ ಬರೋಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿ ಬ್ಲ್ಯಾಕಿಶ್ ಬಂದುಬಿಡುತ್ತೆ. ಸೊ ಪೇಸ್ಟ್ ಹಾಕಬೇಡಿ, ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಅದಾಗಿದ್ದೆ ನೆಕ್ಸ್ಟು ನಾನು ಹೇಳ್ದಂಗೆ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀವಿ. ಸೊ ಬೆಳ್ಳುಳ್ಳಿ ಪೇಸ್ಟ್ನ 1ರಿಂದ 2 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ.
ಎಲ್ಲ ಬೇಯಲಿ. ಅರ್ಧ kg ಅಕ್ಕಿಗೆ ಅರ್ಧ ಮುಷ್ಟಿಯಷ್ಟು ಉಪ್ಪು ಹಾಕಬೇಕು. ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈ ಅವರೆಕಾಳು ಪಲಾವಿನ ಸೆಕೆಂಡ್ ಹೀರೋ ಇಂಗ್ರೀಡಿಯೆಂಟ್ ಅವರೆಕಾಳು. 2 ಮುಷ್ಟಿಯಷ್ಟು ಆ್ಯಡ್ ಮಾಡ್ಕೊಳ್ಳೋಣ, ಜಾಸ್ತಿನೂ ಬೇಡ. ಈಗ ನಾವು ಅರ್ಧ kg ಅಕ್ಕಿ ತೊಗೊಂಡಿರೋದ್ರಿಂದ ಅರ್ಧ kgಗೆ 1 ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ಇದು ಅಷ್ಟೇ, ವೆರಿ ಸಿಂಪಲ್ ರೆಸಿಪಿ ಇದು. ಏನು ಟೊಮೆಟೊ ಎಲ್ಲ ಏನಿಲ್ಲ, ಇಷ್ಟೇ ಇಂಗ್ರೀಡಿಯೆಂಟ್ಸು. 1 ಗ್ಲಾಸ್ ಅಷ್ಟು ಹಾಲು ಹಾಕ್ಬೇಕು. ನೆಕ್ಸ್ಟು ಈ ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ರೈಸ್ ರೆಡಿ. ಸಿಂಪಲಾಗೂ ಇದೆ, ಬೇಗನೂ ಆಗೋಗುತ್ತೆ. ನೀವು ಆ್ಯಡ್ ಮಾಡೋ ಹಾಲು ಆ 1 ಲೀಟ್ರ್ ನೀರಲ್ಲೇ ಬಂದುಬಿಡಬೇಕು. ಈಗ 1 ಗ್ಲಾಸ್ ಅಂದರೆ 1 ಲೀಟ್ರ್ ಒಳಗೇ ಹಾಲು ಸೇರಿ ಬಂದುಬಿಡಬೇಕು. ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. 1 ಲೀಟ್ರ್ ನೀರು ಹಾಕಿ ಮೇಲೆ ಹಾಲು ಹಾಕೋದು ಆ ಥರ ಮಾಡಬಾರ್ದು. ಅಷ್ಟರಲ್ಲೇ ಎಂಡ್ ಆಗಬೇಕದು. ನಿಧಾನಕ್ಕೆ ಈಗ ನೀರೆಲ್ಲ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಕುದೀಲಿ, ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ, ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರೋದು ಬಾಸುಮತಿ ಅಕ್ಕಿ. ನೀವು ಯಾವ ಅಕ್ಕಿಲಿ ಬೇಕಿದ್ರೂ ಮಾಡ್ಬೋದು, ಆ ಥರ ಎಲ್ಲ ಏನಿಲ್ಲ. ತುಂಬ ಜನ ಹಾಲು ಒಡೆದೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಹಾಲೇನು ಒಡೆದೋಗಲ್ಲ. ಇಲ್ಲೂ ಹಾಲೇನು ಒಡೆದೋಗಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಈಗ ರೈಸ್ ಹಾಕಿದ್ಮೇಲೆ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಈ ಪಲಾವ್ ಅಂತಲ್ಲ, ಯಾವುದೇ ಪಲಾವ್ ನೀವು ಮಾಡಿದ್ರೂ ರೈಸ್ ಹಾಕಿದ್ಮೇಲೆ ಉಪ್ಪು ಚೆಕ್ ಮಾಡಬೇಕು. ಅಕಸ್ಮಾತ್ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. 1 ಚಿಟಿಕೆಯಷ್ಟು ಮುಂದಕ್ಕೆ ಇರಲಿ ಉಪ್ಪು. ಈಗ ಉಪ್ಪೆಲ್ಲ ಕರೆಕ್ಟಾಗಿದೆ, ಏನು ಆ್ಯಡ್ ಮಾಡ್ಕೊಳ್ಳೋದು ಏನೂ ಇಲ್ಲ. ನೆಕ್ಸ್ಟ್ ಕುಕ್ಕರ್ ಲಿಡ್ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ 2 ವಿಸಿಲ್ ಹೋಗಿ ಕುಕ್ಕರ್ ಪ್ರೆಷರು ಹೋಗಿದೆ. ಸೊ ಈಗ ಏನಾಗಿದೆ ನೋಡೋಣ. ವೈಟ್ ಕಾಜು ಅವರೆಕಾಳು ಪಲಾವ್ ರೆಡಿಯಾಗಿದೆ. ನೀವು ನೋಡ್ಬೋದು. ಜಾಸ್ತಿ ಏನು ಮಸಾಲ ಹಾಕಿಲ್ಲ ಆಗಿರೋದ್ರಿಂದ ಇದು ತುಂಬ ಮೈಲ್ಡಾಗಿರುತ್ತೆ. ಓವರ್ ಫ್ಲೇವರ್ಫುಲ್ಲಾಗಿ ಓವರ್ ಮಸಾಲ ಇರಲ್ಲ. ಇದ್ರ ಜೊತೆಗೆ ವೆರಿ ಸಿಂಪಲಾಗಿ ಹೋಗಬೇಕು ಅಂದರೆ ಪುದೀನ ಚಟ್ನಿ, ಆಗಿಲ್ಲ ಅಂದರೆ ಆನಿಯನ್ ರೈತ ಇಟ್ಕೊಳ್ಬೋದು. ವೆಜ್ ಆದರೆ ಏನಾದರೂ ಈ ಹೈದ್ರಾಬಾದಿ ಕರೀಸ್ ಬರುತ್ತಲ್ಲ, ಸ್ಪೈಸಿಯಾಗಿರೋ ಕರೀಸ್ ಟ್ರೈ ಮಾಡ್ಬೋದು. ನಾನ್ ವೆಜ್ ಆದರೆ ಮಟನ್ ಸುಕ್ಕ, ಮಟನ್ ಗ್ರೇವಿ, ಚಿಕನ್ ಚೆಟ್ಟಿನಾಡ್, ಈ ಥರದ್ದು ಏನಾದರೂ ಒಂದು ಸೈಡ್ ಇಟ್ಕೊಂಡು ತಿಂದರೆ ಬ್ಯೂಟಿಫುಲ್ಲಾಗಿರುತ್ತೆ. ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಾರಾಯಣಿ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.